ಓ ಅಣ್ಣ, ಇಲ್ಲೆಲ್ಲ ಕಾರ್ಗಳು ಬಂದ್ರೆ ಬೈಕರ್ಸ್ ಏನ್ ಮಾಡ್ಬೇಕು? ಚೆನ್ನಾಗಿ ನೋಡ್ಕೊಳ್ರ, ಸಂಸಾರ ಅಣ್ಣ ಎಲ್ಲಿ ಹೋಗ್ತೀಯ ಗುರು? ಸಿಗ್ನಲ್ ಹಾಕು ಮರ. ನಂದು ಇದೆ. ಬಾಯ್. ಸರಿ ಬಾಯ್ 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 ಬಾಯ್. ಎಲ್ಲಿಗೆ ಬಂದಿದ್ಯಾ ಬ್ರೋ? ತಿಂಡಿ ಮಾಡಕ್ಕೆ. ತಿಂಡಿ ಆಮೇಲೆ ಎಲ್ಲಿ ಹೋಗೋಣ? ನೋಡೋಣ ಅಂದ್ರೆ ಎಲ್ಲಿಗೆ ಹೋಗೋಣ? ಹುಡ್ಕೋಣ ಮೊಬೈಲ್ ಅಲ್ಲಿ ಯಾವ್ದಾದ್ರು ಗುಡ್ಡ ಬೆಟ್ಟ ನದಿ ಇದ್ರೆ ಹೋಗೋಣ. ಮಳೆ ಬರಂಗಾಗಿದೆ, ಮನೆ ಬೇರೆ ಹುಡುಕ್ಬೇಕು, ಹೊಸ ಮನೆನ. ಹೊಸ ಮನೆ ನೋಡ್ಕೊಂಡು ಅಲ್ಲಿಂದ ಹೋಗೋಣ. ಹೊಸ ಮನೆ ನೋಡ್ಕೊಂಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವಿಡಿಯೋ ಏನಿದ್ರೆ, ನಾನೊಂದು ಹೊಸ ಮನೆ ನೋಡಕ್ ಹೋಗ್ತಿದ್ದೀನಿ. ಬಾಡಿಗೆ ಮನೆ, ಸ್ವಂತ ಮನೆ ಅಲ್ಲ. ಪರವಾಗಿಲ್ಲ. 10 ಗಂಟೆ ಆಗಿದೆ, ಅವ್ರಿಗೆ ಬರ್ತೀವಿ ಅಂತ ಹೇಳಿದೀವಿ. ಫಸ್ಟ್ ತಿಂಡಿ ಮಾಡೋಣ, ತಿಂಡಿ ಮಾಡಿಬಿಟ್ಟು ಆಮೇಲೆ ಹೊಸ ಮನೆ ನೋಡಕ್ ಹೋಗೋಣ. ಲೆಟ್ಸ್ ಗೋ ಗೈಸ್. ನಾವು ಇವಾಗ ಹೊರಟಿದ್ದೀವಿ. ಸದ್ಯಕ್ಕೆ ನಮ್ಮ ಮನೆ ಇರೋದು ಬಂದ್ಬಿಟ್ಟು ಜಂಬೂ ಸವರಿ ದಿಣ್ಣೆಯಲ್ಲಿ. ಆಕ್ಚುಲಿ ಅಲ್ಲಿಂದ ಖಾಲಿ ಮಾಡಬೇಕು ಅಂತ ಏನಿಲ್ಲ, ಬಟ್ ಆಫೀಸಿಗೆ ದೂರ ಆಗುತ್ತೆ ಸ್ವಲ್ಪ. ಹಂಗಾಗಿ ಆಫೀಸ್ ಹತ್ರನೇ ನೋಡ್ಬೇಕು ಅಂತಿದ್ದೀನಿ ಮನೇನ. ಇವಾಗ ನೋಡ್ತೀರಾ ಮನೆ ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಅಲ್ಲಿ ಇದೆ. ಹೋಪ್ಫುಲ್ಲಿ ನನಗೆ ಇಷ್ಟ ಆಗಿದೆ. ಬಟ್ ಇವತ್ತು ಅವ್ರು ಕರೆದಿದ್ದಾರೆ ನೋಡ್ಕೊಬರಕ್ ಬನ್ನಿ ಅಂತ. ಮಳೆ ಬೇರೆ ಬರೋ ಸಾಧ್ಯತೆ ಬೇರೆ ಇದೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸ್ವಲ್ಪ ಬೇಗ ಎದ್ದು ಹೋಗಿ ಮನೆ ನೋಡ್ಕೊಂಡು, ಮತ್ತೆ ಅಲ್ಲೇ ಎಲ್ಲಾದ್ರೂ ಸುತ್ತಮುತ್ತ ಒಂದು ಪ್ಲೇಸ್ ಇದ್ದಂಗಿದೆ ಗುಡ್ಡ, ಅದ್ರ ಹತ್ರ ಹೋಗಿ ಬರೋಣ ಅಂತ ಪ್ಲಾನ್ ಇದೆ. ಲೆಟ್ಸ್ ಗೋ ಗೈಸ್. ಎಲ್ಲಿ ಹೋಗ್ತೀನಿ ಅಂತ ಈಗ ಆಲ್ರೆಡಿ ನೋಡಿರ್ತೀರಾ ನೀವು, ಬಟ್ ಓಕೆ, ಲೆಟ್ಸ್ ಗೋ ಆನ್ ದ ರೈಡ್. ಏನಂತೀಯ ಗುರು? ಇವನಿಗಂತೂ ಹಿಂದ್ಗಡೆ ಕೂತವನಿಗೆ ಕೇಳಲ್ಲ ಏನಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಮಾಡ್ತಿದ್ದೀರಾ ಸ್ವಾಮಿ? ಏನ್ ಬ್ರೋ? ಏನ್ ಮಾಡ್ತಿದ್ದೀರಾ? ನಾನಾ ಬ್ರೋ? ನೀನೇ ಕಣಪ್ಪ. 4 ಟೆಕ್ಸ್ಟ್ ಇತ್ತು, ಅದಕ್ಕೆ ರಿಪ್ಲೈ ಆಗ್ತಾ ಇತ್ತು ಅಷ್ಟೇ. ಬರೀ ಇದ್ರಲ್ಲೇ ಕಾಲ ಕಳಿ ಜೀವನನ. ಬರೀ ಇನ್ಸ್ಟಾಗ್ರಾಮು, ವಾಟ್ಸಪ್, ಸ್ನ್ಯಾಪ್ಚಾಟ್ 50 ಸಲ ತಿರುಗಿ ಅದನ್ನೇ ನೋಡ್ತಿರ್ತಾನೆ ಯಾವಾಗ ನೋಡಿದ್ರು. ಜೀವನದಲ್ಲಿ ಏನಾದ್ರು ಸಾಧಿಸೋಣ ಅಂತಿಲ್ಲ. ನನ್ನ ಪ್ರೆಸೆಂಟ್ ಮನೆ ಇಲ್ಲೇ ಇರೋದು. ಇದು ಚೆನ್ನಾಗಿದೆ. ಇಲ್ಲ ಮನೆಗಲ್ಲ, ಇಲ್ಲಿ 80 ಫೀಟ್ ರೋಡಿಂದ ಬನ್ನೇರಘಟ್ಟ ರೋಡಲ್ಲಿ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಇದೇ ನನ್ನ ಬಿಲ್ಡಿಂಗು, ಅಟ್ ಪ್ರೆಸೆಂಟ್ ಇರೋ ಬಿಲ್ಡಿಂಗು. ಇವಾಗ ಹೊಸ ಬಿಲ್ಡಿಂಗಿಗೆ ಹೋಗೋಣ. ಅದಿರೋದು ಇಲ್ಲಿಂದ 13 ಕಿಲೋಮೀಟರ್ ದೂರ. ಹೋಗ್ತಾ ನೋಡ್ಕೊಂಡು ಹೋಗೋಣ ಗೈಸ್. ಕಮ್ ಆನ್, ಲೆಟ್ಸ್ ಗೋ. ಇದೊಂದು ಜಾಗ ನೋಡಿ, ಯಾವಾಗ ನೋಡಿದ್ರು ಧೂಳು ಧೂಳು ಧೂಳು. ನಮ್ಮ ದುರ್ಗಾನೇ ಬೆಟರಪ್ಪ. ಹೇಳ್ಕಣಕ್ ಬೆಂಗಳೂರು, ಎಲ್ಲಿ ನೋಡಿದ್ರು ಧೂಳು ಧೂಳು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾವಿದ್ರಲ್ಲಿ ಗಾಡಿನ ಓಡಿಸ್ಬೇಕು. ಡಿಎಲ್ ಐತನಾ? ಗಾಡಿನ ಎಲ್ಲ ಡಿಎಲ್ ತಗೊಂಡು ಏನ್ ಮಾಡ್ಲಿ ನಾನು? ಕಣ ನೋಡಲ್ಲಿ ನಿಂತಿರಲ್ಲ, ಕೇಳಿದ್ರೆ ಏನ್ ಮಾಡ್ತೀಯ? ನಿಂತಿರೋರು ಕೇಳಿದ್ರೆ ಏನ್ ಮಾಡ್ತೀನಿ ನಿನ್ನ? ನೀನ್ ಓಡಿಸ್ತಿರೋದು ನಾನಲ್ಲ. ಇವಾಗ ನನ್ನ ಕೈಯಲ್ಲಿ ಕೊಡ್ತೀನಿ, ಕೊಡು. ಝೂಮ್ 5 ಆಗುತ್ತೆ. ಅದೇ ಹೊಸ ಮನೆ ನೋಡಕ್ ಹೋಗಲ್ಲ. ಇದೇ ಗೈಸ್ ಬನ್ನೇರಘಟ್ಟ ರೋಡು. ಇಲ್ಲಿಂದ ಒಂದು 7 ಕಿಲೋಮೀಟರ್ ಇದೆ ಬನ್ನೇರಘಟ್ಟ. ಆದ್ರೆ ನಾನು ಲೆಫ್ಟಿಗೆ ಗೊಟ್ಟಿಗೆರೆ. ಇಲ್ಲಿಗೂ ಮೆಟ್ರೋ ಕಂಟಿನ್ಯೂ ಮಾಡ್ತಾರೆ, ಆದ್ರೆ ಮಾಡ್ಬೇಕಿನ್ನು ಗುರು. ಯಪ್ಪ ಧೂಳು ಧೂಳು ಧೂಳು. ಮಾವಿನ ಹಣ್ಣು ಮರ ಐತೆ ಅಲ್ಲಿ, ಸಂಜೆ ಹೋಗಿ ಕಿತ್ಕೊಂಡು ಹೋಗೋಣ. ಯಾಕೆ? ತಿನ್ನಕ್ಕೆ. ಹಣ್ಣಾಗಿದಾವ ಕಾಯಿದಾವ? ಪಿಕಲ್ ಹಾಕೋಣ. ಪಿಕಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಆಮೇಲೆ ಏನ್ ಮಾಡ್ತೀನಿ ನೋಡಿ, ಇನ್ನು ಏನೇನ್ ಮಾಡ್ತೀನಿ ನೋಡಪ್ಪ. ಏನೋ ಮತ್ತೆ ಬೆಂಗಳೂರಾಗ ಬದುಕ್ಬೇಕಂದ್ರೆ ಸೈಡ್ ಬಿಸ್ನೆಸ್ ಮಾಡ್ಬೇಕಲ್ಲ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಸೈಡ್ ಬಿಸ್ನೆಸ್ ಏದೋ ಬಾದಾರೆ ಹೇಳ್ಕೊಡ್ತೀನಿ. ಕಂಪ್ನಿಯಿಂದ ಬರೋ ದುಡ್ಡು ಸಾಲಲ್ಲ. ಯಾವ್ದು ನಿನ್ ಕಂಪ್ನಿ? ಬದುಕು ಆಸೆ ನಂಗೆ. ದೊಡ್ಡದಿಲ್ಲ ಬಿಡು, ಚಿಕ್ಕದು. ಬ್ಯಾಡ.
ಚಿಕ್ಕದೋ ದೊಡ್ಡದೋ ಅನ್ನ ಆಗ್ತೈತಾ? ರೆಸ್ಪೆಕ್ಟ್ ಕೊಡು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ನಾವು ಅದಕ್ಕೆ ಕೆಲಸ ಮಾಡ್ಕೊಡ್ತಾ ಇದೀವಿ, ಅದಕ್ಕೆ ಅನ್ನ ಹಾಕ್ತಾ ಇದಾರೆ. ಪುಷ್ಕಟ್ಟಿಗೆ ನೋರೇನ್ ಕೊಡ್ತಾ ಇಲ್ಲ. ಆಯ್ತು ಬಿಡು. ರಕ್ತ ಇಣ್ತವ್ರೆ ನಮ್ದು ರಕ್ತ. ಈ ಕಡೆ ಹೋಗ್ತಾನ, ಸಿಗ್ನಲ್ಲೇ ಹಾಕಲ್ಲ, ಏನ್ ಮಾಡೋದ್ ನೋಡಿ ಅವ್ನು. ಓ ಅಣ್ಣ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲೆಲ್ಲ ಕಾರ್ಗಳು ಬಂದ್ರೆ ಬೈಕರ್ಸ್ ಏನ್ ಮಾಡ್ಬೇಕು ನೋಡು. ಮತ್ತೊಂದ್ ಕಾರ್, ಅವನ ಅಜ್ಜಿ ಹೋತಕ್ಕೆ ಸಾಕಾಯ್ತು ನಂಗೆ. ಹಾ, ಇಲ್ಲಿ ನೋಡು, ಇಲ್ಲಿ ಮನೆ ಕಟ್ತಾರಲ್ಲ ಗುಂಡಿ, ಸಣ್ಣ ಜಾಗ, ಆ ಕಡೆಯಿಂದ ಬಂದ್ಬಿಟ್ಟಾಗ ಹುಡುಗಿ ಬತ್ತಾಳ ನೋಡಲ್ಲಿ, ಅದೇ ತರ ಒಬ್ರು ಬಂದ್ಬಿಟ್ಟು ಸೀದಾ ಇದ್ರೊಳಗೆ ಇಳಿಸ್ಬಿಟ್ಟಿದ್ರು. ಅಲ್ಲ ಮಗ, ಅದು ಇದು ರಾಡ್ ಆಗ್ತಾವ್ರೆ. ಅದ್ ಇವಾಗ ಆಗ್ತಾವ್ರೆ. ಓಕೆ, ಮೊನ್ನೆ ಸೀದಾ ಇಳಿಸ್ಬಿಟ್ಟಿದ್ದಾರೆ. ನಿಂಗ್ ಅನ್ಸುತ್ತಾ ಇದೆಲ್ಲ ಬೆಂಗಳೂರ ಅಂತ? ಇದೆಲ್ಲ ಹಳ್ಳಿಗಳು ಆಯ್ತಾ. ಆಯ್ತು ಬಿಡು. ಹಲೋ, ಕ್ಯಾಮ್ರಾ ಬ್ಯಾಗ್ ತಗೊಂಡ? ಏನ ಕ್ಯಾಮ್ರಾ ಬ್ಯಾಗ್ ತಗೊಂಡ? ಇಲ್ಲ. ನಿನ್ ಜನ್ಮಕ್ಕೆ ಹೋಗೋ. ಇವನೇ ಆಗ್ಬೇಕು. ಫೋನ್ ಆಗಿ ಮಾತಾಡ್ತಾವನೆ, ಗಾಡಿ ಓಡಿಸ್ತಾನಂತ ನನ್ ಮಗ. ನನ್ ಮಕ್ಳು ಇರ್ತಾರಪ್ಪ. ಫೈನಲ್ ಆಗಿ ಹೋಗೋದ್ ನಮ್ ಪ್ರಾಣ. ಇವ್ರಕ್ಕಿಂತ ನಾನೇ ಬೆಸ್ಟ್ ಕಣ. ನನ್ನ ಹತ್ರನೇ ಡಿಯಲ್ ಇಲ್ಲ, ಆದ್ರೂ ನಾನು ಮುಚ್ಕೊಂಡ್ ಕರೆಕ್ಟ್ ಆಗಿ ಓಡಿಸ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ NS ಗಾಡಿ ಪ್ರಾಬ್ಲಮ್ ಒಂದೇ ನೋಡಿ, ಎಲ್ಲಾನು ಚೆನ್ನಾಗಿದೆ. ಹಂಸ ಬಂದಾಗ ಮಾತ್ರ ಸೈಲೆನ್ಸರ್ ನ ಕೆಳಕ್ ಕೊಟ್ಬಿಟ್ಟು ಭಾರಿ ಹಿಂಸೆ. ಹೆಚ್ಚು ಕಮ್ಮಿ ಆದ್ರೆ ಹಂಸ ಬಂದ್ರೆ ನಿಲ್ಸ್ ಹತ್ತಿಸ್ಬೇಕು, ಅದೊಂದೇ ಪ್ರಾಬ್ಲಮ್. ನನ್ ಫೇವ್ರೇಟ್ ಕಾರ್ ಆಯ್ತು, ನನ್ ಫೇವ್ರೇಟ್ ಕಾರ್ ಬಂತು ನೋಡು. ಇದ ನಿನ್ ಫೇವ್ರೇಟ್ ಕಾರ್? ತಗೊಂಡ್ಬಿಡತ್ತಾಗೆ ಮಾರುತಿ 800. ಅಲ್ಲಿ ನೋಡು, ನನ್ನ ಫೇವ್ರೇಟ್ ಡ್ಯಾಶಿಂಗ್ ಲಾರಿ. ಹಳೆ ಪಿಕ್ಚರ್ ಮೂವಿಲೆಲ್ಲ ಅದು ಫೇಮಸ್ ಅಪ್ಪ. ರೌಡಿಗಳೆಲ್ಲ ಅದ್ರಾಗ ಬರ್ತಾ ಇದ್ರು ಆಯ್ತಾ. ಹೀರೋ ಡಾಕ್ಟರ್ ರಾಜ್ಕುಮಾರ್ ಈ ಕಾರಾಗ ಬರ್ತಾ ಇದ್ರು, ನನ್ನ ಫೇವ್ರೇಟ್ ಕಾರಲ್ಲಿ. ಅಂಬಾಸಿಡರ್ ಆಗಿ ಬರ್ತಿದ್ರು ಕಣ. ಈಗೂ ಇದಾವೆ, ಈಗೂ ವಿಲನ್ ರೌಡಿಗಳು ಎಲ್ಲ ಬೈಕಲ್ಲಿ ಬರ್ತಾರೆ. ಆ ಹೀರೋಕ್ಕಿಂತ ವಿಲನ್ನೇ ಚೆನ್ನಾಗಿರ್ತಾರೆ ನೋಡಕ್ಕೆ. ಇಷ್ಟೊಂದು ಕಾರ್ಗಳು ಎಲ್ಲಿಗೆ ಹೋಗ್ತಿದಾವೆ ಅಂತ, ಯಾರ್ದು ಮದ್ವೆ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಆಗಿಂದ ನೋಡ್ತಾ ಇದ್ದೀನಿ. ಅಯ್ಯಪ್ಪ, ಏನೋ ಅದು ಧೂಳು. ನಿಂಗ್ ಗೊತ್ತಾ, ಚಂದಾಪುರದಲ್ಲಿ ಮೊನ್ನೆ ಮರ್ಡರ್ ಮಾಡಿ ಹುಡುಗಿನ ಬ್ಯಾಗ್ ನೋಡ್ದೆ, ರೀಲ್ಸ್ ಅಲ್ಲಿ ಬಂದಿತ್ತು. ಎಂತ ಕಚಡ ಜನಗಳು. ಹುಡುಗಿನ ಮದ್ವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ರ. ಎಲ್ಲ ಹೋಗ್ತೀಯ ಗುರು? ಸಿಗ್ನಲ್ ಹಾಕು ಮರಾಯ. ಸಿಗ್ನಲ್ ಹಾಕು ಗುರುವೆ. ಬಿಡು ಪಾಪ, ಬೆಳಿಗ್ಗೆ ಯಾಕೆ ಬೈಯೋದು? ಎಲ್ಲ ಎಡ್ಬಿಡಂಗಿಗಳು. ಇನ್ನೇನು ಸರಿ. ಮಾವಿನ ಹಣ್ಣು ತಿನ್ಬೇಕು ಕಣ, ತುಂಬಾ ದಿನ ಆಯ್ತು. ಬಾಪ ತರನ ಬಾ. ಮಾವಿನ, ಎಸ್. ಬಟ್ ಅದನ್ನ ನೋಡಿ ನಾವು ಗಣೇಶ ಆಗ್ಬಾರ್ದು ಆಯ್ತಾ. ಇಲ್ಲ, ದೇವದಾಸ ಆಗು. ದೇವದಾಸ ಬೇಡ ಬೇಡ ಬೇಡ. ಅವನ ಜೊತೆಗೆ ಮೊಲ ಇತ್ತು, ನಮ್ ಜೊತೆ ಏನು ಇಲ್ಲ. ನಾನು ನಿನಗೆ 1000 ಸರಿ ಹೇಳಿದೀನಿ, ಲಾರಿ ಪಕ್ಕ ಹೋಗ್ಬೇಡ ಅಂತ. ನೋಡಿ ಹೇಳು KGF ಅಲ್ಲಿ ಇವಳೆ ಕಣ ಅದು. ನೋಡಿ ಇವನು ಸಿಗ್ನಲ್ ಹಾಕ್ರೋ ಸ್ವಾಮಿಗಳ. ದುನಿಯಾ ವಿಜಯ್ ತರ ಗಾಡಿ ತಿರುಗಿಸ್ತವನ್. ನರಸಿಂಹಣ್ಣನ್ ಮಗ. ಯಾಕಪ್ಪ ರಿತಿಕ್ ರೋಷನ್ ಮೈಕ್ ಬಂದಿದ್ದಾನೆ, ಗಾಡಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದೀಯಾ? ಏನಾದ್ರು ವಾರ್ 2 ಟೀಸರ್ ನೋಡ್ಬಿಟ್ಟಿದೀಯಾ? ವಾರ್ 2 ಟೀಸರ್ ತುಂಬಾ ಬೇಗನೆ ರಿಯಾಕ್ಷನ್ ವಿಡಿಯೋ ಬರುತ್ತೆ, ಕಾಯ್ತಾ ಇರಿ. ಬಿಟ್ಟಿದಾರಾ? ಎಸ್, ಅಲ್ಟಿಮೇಟ್ ಇದೆ. ಜೂನಿಯರ್ NTR
ವಿಲನ್ ರೋಲ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ವಿಲನ್ ಜೂನಿಯರ್ ಎಸ್ ಅಲ್ಲ ಅನ್ಸುತ್ತಲ್ಲ ವಿಲನ್. ಆಕ್ಚುಲಿ ಅದ್ರಲ್ಲಿ ವಿಲನ್ ರಿತಿಕ್ ರೋಷನ್ ಓಹೋ ಆಯ್ತಾ. ಬಟ್ ಈಸ್ ಎ ಅಂಡರ್ ಕವರ್ ಏಜೆಂಟ್ ಆಫ್ ರಾ. ಈಸ್ ಎ ಡೈರೆಕ್ಟ್ ರಾ ಏಜೆಂಟ್ ಇವನು. ಅಲ್ಲಿ ಅವ್ನು ಇವನಿದ್ನಲ್ಲ ಅವನ ಹೆಸರೇನು? ಇದು ಒಂಥರ ಇದು ಮಗ, ನೀನು ಏಕ್ತಾ ಟೈಗರ್ಸ್ ಇಂದ ಪಠಾನ್ ನೋಡಿದ್ರೆ ಆ ಸೀರೀಸ್ ಇದು. ಸಲ್ಮಾನ್ ಖಾನ್ ಇರ್ತಾನೆ ಮೇ ಬಿ ಕೆಮಿಯೋ ರೋಲ್ ಅಲ್ಲಿ, ನೋಡ್ಬೇಕು. BMTCಗಳೇ ಹಾವಳಿ ಬೆಂಗಳೂರಲ್ಲಿ. ಅದರಲ್ಲೂ ಗೈಸ್ ಎಲೆಕ್ಟ್ರಾನ್ ಸಿಟಿಯಿಂದ ಕೆಂಗೇರಿಗೆ ಒಂದು ರೂಟ್ ಇದೆ, ಇದೇ ರೂಟು. ಅದಕ್ಕೆ ಬಸ್ಗಳು ಬಿಟ್ಟಿದ್ದಾರೆ 378 ಒಂದಾದ್ಮೇಲೆ ಒಂದು ಇದಾವೆ. ಆದ್ರೆ ಪ್ರಾಬ್ಲಮ್ ಅದಲ್ಲ, ಅಟ್ ಎ ಟೈಮ್ 4 ಬರ್ತವೆ, ಆದ್ರೆ ಬೇಕಾದಾಗ ಬರಲ್ಲ. ಬ್ಯಾಡ್ಲಿ ಇಲ್ದಾಗ ಅಟ್ ಎ ಟೈಮ್ 4 ನೋಡಿದ್ರಲ್ಲ, ಇವಾಗ ಒಂದೇ ಸಲ ಹೋಗ್ತಿರ್ತವೆ. ಇದೇ ಗೈಸ್ ಬೆಟ್ಟದ ಹಸನಪುರ. ಇಲ್ಲೊಂದು ಟೆಂಪಲ್ ಇದೆ, ಶಿವನ್ ಟೆಂಪಲ್. ಅದು ಬಂಡೆ ಮೇಲೆ ಇರೋದು, ಅಲ್ಲಿ ಕಾಣ್ತಿದೆಯಲ್ಲ ಅದೇ. ಅದಕ್ಕೆ ಇಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೊಂಡು ಹೋಗ್ಬೇಕು. ಬಟ್ ಇಲ್ಲಿಂದ ಸ್ವಲ್ಪ ದೂರ ನಮ್ಮ ಮನೆ, ಹೊಸ ಮನೆ ನೋಡ್ತಾ ಇದೀನಿ ಅಂತ ಹೇಳಿದ್ನಲ್ಲ, ಅದು ಫಸ್ಟ್ ನೋಡ್ಕೊಂಬರೋಣ, ಅವ್ರ ಹತ್ರ ಮಾತಾಡ್ಕೊಬರೋಣ, ನಿಮ್ಗೂ ತೋರಿಸ್ತೀನಿ ಮನೆ ಹೆಂಗಿದೆ ಅಂತ. ಸ್ವಲ್ಪ ಸಣ್ಣದಿದೆ, ಬಟ್ ಸೆಮಿ ಫರ್ನಿಚರ್ ಮಾಡಿರೋದ್ರಿಂದ ಚೆನ್ನಾಗಿದೆ. ಲೆಟ್ಸ್ ಸಿ. ನಾನು ಹೇಳಿದ್ನಲ್ಲ ಇಲ್ಲೇ ಟೆಂಪಲ್, ಶಿವರಾತ್ರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಇದೆ ಏನೋ ಇಂಥದ್ದು ರಾಯಲ್ ಎನ್ಫೀಲ್ಡ್ ವೈಟ್ ಬ್ಲೂ ತಗೊಂಡಾನೆ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಅವ್ರು ನೋಡಿದ್ರೆ ಫೋನೇ ಎತ್ತುತ್ತಾ ಇಲ್ಲ. ಸದ್ಯ ಎತ್ತಿದ್ರು. ಲೆಟ್ಸ್ ಗೋ ಗೈಸ್, ಕರಿತಿದ್ದಾರೆ. ನಾವು ನೋಡ್ರೆ ಗೈಸ್ ಇವಾಗ ನೋಡಿದ್ರಲ್ಲ, ಇದೇ ನಾವು ನೋಡಿದ್ ಮನೆ. ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ನನಗಂತೂ ಇಷ್ಟ ಆಯ್ತು. ನಿಂಗೆ ಇಷ್ಟ ಆಯ್ತಾನ? ಸಿಕ್ಕಾಪಟ್ಟೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಬುಕ್ ಮಾಡಿದ್ವಿ, 1ಗೆ ಶಿಫ್ಟ್ ಆಗೋಣ ಅಂತಿದೀವಿ. ಇವಾಗ ಕೆಲಸ ಮಾಡ್ತಾನೆ. ಇವಾಗ ಹೆಂಗೋ ಟೈಮ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡೋಣ, ಬನ್ನೇರ್ಘಟ್ಟ ಹಿಲ್ಸಿಗೆ ಹೋಗೋಣ. ಲೆಟ್ಸ್ ಗೋ ಆನ್ ದ ರೈಡ್. ಹಿಲ್ಸಿಗೆ ಹೋಗಿ ಸ್ವಲ್ಪ ತಣ್ಣ ಮಾಡ್ಕೊಂಡು ಆರಾಮಾಗಿ ಬರೋಣ. ಗೈಸ್ ಇವಾಗ ಏನು ನೋಡ್ತಿರಲ್ಲ, ಇದೇ ಬನ್ನೇರ್ಘಟ್ಟ ರೋಡು. ಸೈಡಲ್ಲೆಲ್ಲ ತುಂಬ ಗಾರ್ಬೇಜ್ ಎಲ್ಲ ಇಲ್ಲೇ ಎಸ್ಬಿಟ್ಟಿದ್ದಾರೆ. ಬಟ್ ಆ ಕಡೆ ಈ ಕಡೆ ನೋಡಿ ತುಂಬ ಮರಗಳು ಇದೆ, ಫಾರೆಸ್ಟ್ ಏರಿಯಾ. ಬಟ್ ಗಾರ್ಬೇಜ್ ಮಾತ್ರ ಅಲ್ಲೇ ಇಲ್ಲೇ ಎಸ್ಬಿಟ್ಟಿದ್ದಾರೆ. ಇದನ್ನು ಈ ಥರ ಬೆಂಗಳೂರು ಸ್ವಚ್ಛವಾಗಿ ಇಡೋಕ್ಕಾಗೋದಿಲ್ಲ. ನಾವು ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ತುಂಬ ಹೆಲ್ತಿಗೂ ಇಶ್ಯೂ ಆಗುತ್ತೆ, ಅದು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ನೋಡಿ ಇವರು ನೋಡಿ 3 ಜನ ಹಾಕ್ಕೊಂಡು ಹೋಗ್ತವ್ರೆ ಗಾಡಿಯಲ್ಲಿ. ಸ್ವಲ್ಪ ನೋಡ್ಕೋಬೇಕು ಇವರೆಲ್ಲ. ಬನ್ನಿ ಗೈಸ್, ಇಲ್ಲಿ ಏನೋ ಟೈಗರ್ ಏರೋ ರೆಸ್ಟೋರೆಂಟ್ ಐತೆ, ಒಂದಿನ ಇಲ್ಲಿಗೂ ಹೋಗೋಣ, ಇಲ್ಲಿಗೂ ವಿಡಿಯೋ ಮಾಡೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಅಲ್ಲಿಗೆ ಬಂದುಬಿಟ್ಟು ಆಮೇಲೆ ನೋಡೋಣ. ಓಕೆ, ಇದೇನದು ಇಲ್ಲು ದೇವಸ್ಥಾನ, ಅದು ರೈಟಾ? ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತೆ, ಮಹಾದ್ವಾರ. ಸ್ಟ್ರೈಟ್ ಹೋಗು. ಅಲ್ಲಿ ಮೇಲೆ ದೇವಸ್ಥಾನ ಐತೆ, ಮನೆಗಳು ಕಟ್ಕೊಂಡವ್ರೆ ಅನ್ಸುತ್ತೆ. ಚಂಪಕಧಾಮ ಸ್ವಾಮಿ ಗಾಡಿ ಕಾಣ್ತಾ ಇಲ್ವಾ? ಹಚ್ಬಿಡಂದ ಗಾಡಿನೇ ಹೋದ್ರೆ ನಡ್ಕೊಂಡು ಹೋಗ್ಬೇಕನ್ಸುತ್ತೆ ಮಗ. ಗಾಡಿ ಹೋಗಲ್ಲ. ಆಗುತ್ತೆ ಸೂರ, ಹೋಗೋಣ ಬಾ. ಗಾಡಿ ಹೋಗಲ್ಲ, ಅಲ್ಲಿ ಮುಂದೆ ನಿಲ್ಸಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಓ ಎಲ್ಲಿ ಬಾ, ಚೆನ್ನಾಗೈತೆ. ಅಲ್ಲ ಅಲ್ಲಿ ಎಂಡ್ ಇದೆ ನೋಡು, ಇಷ್ಟೇ ಎಂಡು. ಅರ್ಥ ಆಯ್ತಾ?
ಹಿಂಗಂದೆ ಹಿಂಗಷ್ಟೇ ಯಾವತ್ತು ನೋಡೇ ಇಲ್ಲ ದೇವಸ್ಥಾನ. ಹಿಂಗಂದೆ ಅಷ್ಟೇ. ಚಂಪಕಧಾಮ ಸ್ವಾಮಿ ಇಲ್ಲಿ 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 ಪಾರ್ಕಿಂಗ್. ಮಳೆ ಬರೋಕ್ಕಿಂತ ಮುಂಚೆ. ಬನ್ನಿ ಗೈಸ್, ನಾವು ಇವಾಗ ಬಂದಿದ್ದೀವಿ ಬನ್ನೇರಘಟ್ಟ ಇಲ್ಲೋ ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿಗೆ. ಇಲ್ಲಿಂದ ಹತ್ಕೊಂಡು ಹೋಗೋಣ. ಎಲ್ಲರೂ ಸ್ಲಿಪ್ಪರ್ ಹಾಕೊಂಡು ಹೋಗ್ತವ್ರೆ, ಆದರೆ ಸ್ಲಿಪ್ಪರ್ ಹಾಕೊಂಡು ಹೋಗೋಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ದೇವ್ರ ನಾಮ ಬೆಳೆದಿರೋದ್ರಿಂದ ಕಷ್ಟ ಆಗುತ್ತೆ. ಬಾ ಮಾಮ್ಸ್, ಬರಲ್ವಾ? ಹಾಂ, ಪ್ರತಿಯೊಂದು ಹೆಜ್ಜೆಯಲ್ಲೂ ಇಡಬೇಕಾದ್ರೂ ನನ್ನ ಹುಡುಗಿ ನನಗೆ ಸಿಗಲಿ ಅಂತ ಬಿಡ್ತೀನಿ. ಹಾಂ, ಹೋಗ್ಲಿ ಬಾ, ಹೋಗ್ಲಿ ಹೋಗ್ಲಿ. ಆಡು ಬಾ, ಇರ್ಲಿ ಆಡು. ನನಗೆ ಬೇಡ, ನೀ ಆಡು. ಫೇವ್ರೇಟ್ಸ್ ಬತ್ತೀಯ ನೋಡು, ನಿಮ್ಮ ಫೇವ್ರೇಟ್ಸ್ ಲೋಕಲ್ಲು ಬಟ್ಟೆಗಿರೋ ನೀನು ಬನ್ನೇರಘಟ್ಟ ಅಲ್ಲ. ನಿನ್ಗೆ ಯಾಕೆ ತೆಗಿಬಾರ್ದು? ಇರ್ಲಿ ಕಣ. ಚೆನ್ನಾಗಿ ಬೆಂಗಳೂರಿಂದ ಈಚೆ ಬಂದ್ಬಿಟ್ಟಿದ್ದೀವಿ ಗೈ. ಇದು ಕಾಡಲ್ಲ? ಇಲ್ಲೇ ಬನ್ನೇರಘಟ್ಟ ಫಾರೆಸ್ಟ್ ಸ್ಟಾರ್ಟ್. ಈ ಮೂಲೆಯಿಂದ ಯಾವ ಹುಲಿ ಬಂದ್ರು ಬಾ ಮುಂದೋಗೋಣ. ನೋಡ, ಕ್ರಿಕೆಟ್ ಆಡಕ್ಕೆ ಬರ್ಬೋದು ದಿನಾಲು ಇಲ್ಲೇ. ಅಲ್ಲಿಂದ ಬಾ ಗೈಸ್, ಹೆಂಗಿದೆ ಹೇಳಿ ಪ್ಲೇಸು? ಏನು? ಯಾವ ಕಲ್ಲ? ಮಂಗ ದುರ್ಗದ ಬಂಡೆ ಇದಕ್ಕಿಂತ ಸ್ಟ್ರಾಂಗ್ ಆಗಿರ್ತಾವ. ಅಷ್ಟೇ, ಎಂತ ಇಲ್ಲ ಅಲ್ಲಿ. ಏನಲ್ಲ ರೋಡು, ಕಾಡ್ದಾರಿ, ಪ್ರಾಣಿಗಳು ಬರೋಕ್ಕೆ ಬರ್ಬೋದು ಅನ್ಸುತ್ತೆ. ಪ್ರಾಣಿಗಳು ಅಲ್ಲಿಂದ ಬರ್ಬೋದು. ಹಾಂ, ಕಾಲ್ದಾರಿ ಅದು. ಓಕೆ ಗೈಸ್, ಇವತ್ತಿನ ದಿನ ನೋಡಿದ್ರಲ್ಲ, ಹೊಸ ಮನೆ ನೋಡೋಕೆ ಹೋಗಿದ್ವಿ. ಅದು ಚೆನ್ನಾಗಿತ್ತು. ಓಕೆ, ರೆಂಟು ನಮಗೆ ಓಕೆ ಅನ್ನಿಸ್ತು. ಬಟ್ ಇನ್ನೊಂದು ವಾರ ಆಮೇಲೆ ಶಿಫ್ಟ್ ಆಗ್ತೀವಿ. ಆಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಅದ್ರ ಜೊತೆ ಈ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಹತ್ರ ಇದೆ ನಮ್ಮ ಮನೆಗೆ, ಒಂದು 5 to 6 ಕಿಲೋಮೀಟರ್ ಅಷ್ಟೇ. ಸೊ ಇದು ವ್ಯೂ ಈ ತಂಪಾದ ವಾತಾವರಣದಲ್ಲಿ ಚೆನ್ನಾಗಾಯಿತು. ಇದೇ ಥರ ನಮ್ಮ ಕಂಟೆಂಟ್ನ ಹಾಕ್ತಾ ಇರ್ತೀನಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಟಿಫಿಕೇಶನ್ ಬೆಲ್ನ ಆಲ್ ಮಾಡೋದು ಮರಿಬೇಡಿ.